ಮೇಷರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂಥೇಳಿ ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಯವರು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ದ್ವಿತೀಯದಲ್ಲಿ ಗುರು ಇದ್ದಾನೆ. ಗುರು ಮೇ ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಷಷ್ಠ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು, ಚತುರ್ಥಕ್ಕೆ ನೀಚ ಕುಜ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ವ್ಯಯಸ್ಥಾನ 12 ಮಾಣಿಯಲ್ಲಿ ನೋಡಿ, ಸುಮಾರಷ್ಟು ವರ್ಷಗಳು ಒಂದು ಬಾರಿ ಈ ಥರ ಷಟ್ಕೂಟ ಗ್ರಹಗಳು ಸೇರ್ತವೆ. ಮೀನರಾಶಿಯಲ್ಲಿ 6 ಗ್ರಹಗಳು ಸೇರ್ತಾ ಇದೆ ಮೇಷರಾಶಿಯವರಿಗೆ. ಹಾಗಾಗಿ ಹಣದ ವಿಚಾರದಲ್ಲಿ ಮೋಸ ನೋಡಿ, 12 ಮನೆಯಲ್ಲಿ ರಾಹು ಮತ್ತು ಶನಿ ಇದ್ದಾಗ ಮೂರ್ಖನಾಗಿ ವ್ಯವಹಾರಗಳಲ್ಲಿ ಸ್ವಲ್ಪ ವಿವೇಚನೆಯನ್ನು ಇಟ್ಟುಕೊಂಡು ವ್ಯವಹಾರಗಳು ಮಾಡಿ ಅತಿ ಎಚ್ಚರಿಕೆ ಇರಬೇಕಾಗತ್ತೆ. ಹಣದ ವಿಚಾರದಲ್ಲಿ ಮೇಷರಾಶಿಯವರು ಹೂಡಿಕೆಯಲ್ಲಿ ಎಚ್ಚರ ಅಂದರೆ ಯಾವುದಾದ್ರೂ ಹೊಸ ಕೆಲಸ ಮಾಡೋದು, ಫ್ಯಾಕ್ಟ್ರಿದು, ಕಂಪ್ನಿ ವಿಚಾರದ್ದು, ಯಾವುದಾದ್ರೂ ಹಣದ ವ್ಯವಹಾರ ಮಾಡಬೇಕಾದ್ರೆ ಅತಿಯಾದ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಮೇಷರಾಶಿಯವರು. ವಾಹನದಲ್ಲಿ ತೊಂದರೆ ಅಂತ ನೋಡಿ, ಜನ್ಮದಲ್ಲಿ 12 ಮನೆಯಲ್ಲಿ ಶನಿ, ಷಷ್ಠ ಸ್ಥಾನಕ್ಕೆ ಕುಜನು ಬಂದಾಗ ವಾಹನದಲ್ಲಿ ಅನಾವಶ್ಯಕವಾಗಿ ಸ್ವಲ್ಪ ಹೆದರಿಕೆಯಿಂದ ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥ ಇದಿರುತ್ತೆ. ಇದನ್ನು ಅನ್ಯಥಾ ಭಾವಿಸೋದು ಬೇಡ. ವಾಹನದಲ್ಲಿ ಎಚ್ಚರಿಕೆಯಾಗಿರಬೇಕು ಮೇಷರಾಶಿಯವರು. ಗರ್ಭಿಣಿ ಸ್ತ್ರೀಯದು ಗರ್ಭದ ಸಮಸ್ಯೆ ಅಂತ ಹೇಳ್ತಾರೆ. ಯಾಕಂದರೆ ನೋಡಿ, ಸ್ವಲ್ಪ ದಿನ ಕೆಲವು ಗ್ರಹಗಳು 45 ದಿನ, 40 ದಿನ, 30 ದಿನ ಒಂದು ರಾಶಿಯಲ್ಲಿರ್ತವೆ. ಹಾಗೆ ಶುಕ್ರನು ಪ್ರವೇಶ ಆದ ಮೇಲೆ ಯಾವುದಕ್ಕೆ ಮೇಷರಾಶಿಗೆ ಬಂದಾಗ ನೋಡಿ, ಹೆಣ್ಣು ಮಕ್ಕಳಿಗೆ ಗರ್ಭದ ಸಮಸ್ಯೆ, ಗಂಡು ಮಕ್ಕಳಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇರುತ್ತೆ ಮೇಷರಾಶಿಯವರಿಗೆ. ಆದ್ದರಿಂದ ಸ್ವಲ್ಪ ಮೇಷರಾಶಿಯವರು ಈ ಹೆಣ್ಣು ಮಕ್ಕಳು ಯಾರಾದರೂ ಗರ್ಭಿಣಿ ಆಗಿದ್ದರೆ ಸ್ವಲ್ಪ ಆದಷ್ಟು ಕೂಡ ಎಚ್ಚರಿಕೆಯಿಂದ ಇರಬೇಕು. ಹಾಗೆಯೇ ಈ ಶಾರದಾ ಸಪ್ತವರ್ಷದಲ್ಲಿ ಮೇಷರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ, ಈ ಮೊದಲಲ್ಲಿ ಅತಿಯಾದ ಕೋಪವನ್ನು ಕೊಡೋದು, ಆಲಸ್ಯ ಜಾಡ್ಯ ಅಂದರೆ ಯಾವುದೇ ಕೆಲಸ ಮಾಡಲಿಕ್ಕಾಗದೆ ಅತಿಯಾದ ಸೋಮಾರ್ತನ ಪಡ್ತಕ್ಕಂಥದ್ದು, ಆಮೇಲೆ ಬೇಜಾರು ಅಂತಕ್ಕಂಥದ್ದು ಅಂದರೆ ಶನಿದೇವರು ತೋರಿಸ್ತಕ್ಕಂಥದ್ದೇ ಬೇಜಾರು, ಡಿಸಪಾಯಿಂಟ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ತನಗೇನು ತೊಂದರೆ ಇಲ್ಲದು ಸೋಫಾ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಮೇಷರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ವಿಶೇಷವಾದ ಪರಿಹಾರವನ್ನು ಕೊನೆಯಲ್ಲಿ ಈ ಸಂಚಿಕೆ ಕೊನೆಯಲ್ಲಿ ತಿಳಿಸ್ತೀನಿ. ಅದನ್ನು ಮಾಡಿಕೊಳ್ಳೋದ್ರಿಂದ ಉತ್ತಮವಾದ ಫಲವನ್ನು ಈ ಮೇಷರಾಶಿಯವರು ಪಡ್ಕೋಬೋದು.